the next problem ಏನು ಹೇಳುತ್ತೆ ಅಂತ ಹೇಳಿದ್ರೆ, two conductors of resistance 4 ohm and 8 ohm are connected in parallel with a cell of 3 volt with a cell of EMF 3 volt and internal resistance 1 ohm. Calculate the current in each conductor. So I'll show you the diagram ಹೇಗಿದೆ ಅಂತ ಹೇಳಿದ್ರೆ, ಒಂದು ರೆಸಿಸ್ಟೆನ್ಸ್ ಇಲ್ಲಿದೆ, ಮತ್ತೊಂದು ರೆಸಿಸ್ಟೆನ್ಸ್ ಇಲ್ಲಿದೆ. ಸೊ ಪ್ಯಾರಲಲ್ ಆಗಿದೆ. ಸೊ ಒಂದು ರೆಸಿಸ್ಟೆನ್ಸಿನ ವ್ಯಾಲ್ಯೂ 4 ಓಮ್ ಇದೆ, ಮತ್ತೊಂದು ರೆಸಿಸ್ಟೆನ್ಸಿನ ವ್ಯಾಲ್ಯೂ 8 ಓಮ್ ಇದೆ. ಆ್ಯಂಡ್ ದೆನ್ ದೇ ಆರ್ ಕನೆಕ್ಟೆಡ್ ಟು ಅನ್ ಇ ಎಮ್ ಎಫ್ ಕನೆಕ್ಟ್ ಮಾಡಿದ್ದಾರೆ. ಆ ಇ ಎಮ್ ಎಫಿನ ವ್ಯಾಲ್ಯೂ 3 ವೋಲ್ಟ್ ಇದೆ. ಅದಕ್ಕೊಂದು ಇಂಟರ್ನಲ್ ರೆಸಿಸ್ಟೆನ್ಸ್, ಆ ಇಂಟರ್ನಲ್ ರೆಸಿಸ್ಟೆನ್ಸಿನ ವ್ಯಾಲ್ಯೂ 1 ಓಮ್ ಇದೆ. ಓಕೆ, ಸೊ ಕರೆಂಟ್ ಪಾಸ್ ಆಗ್ತಾ ಇದೆ ಪಾಸಿಟಿವ್ ಇಂದ. ಒಬ್ವಿಯಸ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಓಕೆ, ಈ ಕರೆಂಟ್ ವೆನ್ ಇಟ್ ರೀಚಸ್ ದಿಸ್ ಪಾಯಿಂಟ್, ಓಕೆ, ಈ ಜಂಕ್ಷನ್ಗೆ ಬಂದಾಗ ಒಬ್ವಿಯಸ್ಲಿ ಅದು ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಆದಾಗ ಇಲ್ಲಿಂದ ಹೋಗೋ ಕರೆಂಟಿಗೆ ನಾವು I1 ಅಂತ ತಗೊಳ್ತೀವಿ, ಇಲ್ಲಿಂದ ಪಾಸ್ ಆಗೋ ಕರೆಂಟಿಗೆ ನಾವು I2 ಅಂತ ತಗೊಳ್ತೀವಿ. ಸೊ ನೀವೇನ್ ಮಾಡ್ಬೇಕಂದ್ರೆ, ಎಷ್ಟು ಕರೆಂಟ್ ಇದ್ರ ಥ್ರೂ ಈ ರೆಸಿಸ್ಟೆನ್ಸ್ ಥ್ರೂ ಪಾಸ್ ಆಗಿದೆ, ಎಷ್ಟು ರೆಸಿಸ್ಟೆನ್ಸ್ ಈ ರೆಸಿಸ್ಟೆನ್ಸ್ ಥ್ರೂ ಪಾಸ್ ಆಗಿದೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಫಸ್ಟ್ ನಾವೇನ್ ಮಾಡೋಣ, ನಮಗೆ ಮೇನ್ ಕರೆಂಟ್ ಎಷ್ಟಿದೆ ಅನ್ನೋದೇ ಗೊತ್ತಿಲ್ಲ. ಸೊ ವಿಲ್ ಫಸ್ಟ್ ಫೈಂಡ್ ಔಟ್ ಮೇನ್ ಕರೆಂಟ್. ಓಕೆ, ಮೇನ್ ಕರೆಂಟಿಗೆ ನಮ್ಗೇನ್ ಬೇಕು, ಮೇನ್ ಕರೆಂಟಿಗೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ಸರ್ಕ್ಯೂಟ್ ಅನ್ನ ಈ ತರ ಮಾಡಬೇಕು. ಅಂದ್ರೆ ಒಂದೇ ರೆಸಿಸ್ಟೆನ್ಸ್ ಇರೋ ರೀತಿ ಮಾಡ್ಬೇಕು. ಒಂದೇ ರೆಸಿಸ್ಟೆನ್ಸ್ ಇರೋ ರೀತಿ ಮಾಡ್ಬೇಕಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ, ಇಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಅಂದ್ರೆ RT ತಗೊಳ್ತೀರಾ ಇಲ್ಲಿ. ಓಕೆ, ಸೊ ಕರೆಂಟ್ ಪಾಸ್ ಆಗ್ತಾ ಇದೆ. ಈ ಕರೆಂಟ್ ಎಷ್ಟಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ EMF ಇದೆ, EMF 3 ವೋಲ್ಟ್ ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್ ಇದೆ. ಸೊ ನಾವು ಫಸ್ಟ್ ಏನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಫಸ್ಟ್ ಇಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ದ ಪ್ಯಾರಲಲ್ ರೆಸಿಸ್ಟೆನ್ಸ್. ಓಕೆ, ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅದನ್ನ ಫೈಂಡ್ ಔಟ್ ಮಾಡಕ್ಕೆ 1/R ಈಕ್ವಲ್ಸ್ ಟು 1/R1 ಪ್ಲಸ್ 1/R2. ಸೊ ಇದನ್ನ ಫಸ್ಟ್ ಒಂದು ಫಾರ್ಮ್ ಅಲ್ಲಿ ತಂದು ಬರ್ಕೊಳ್ಳೋಣ. ಸೊ ದಟ್ ಈಸ್ R1 ಪ್ಲಸ್ R2. ಸೊ ರಿಅರೇಂಜ್ ಮಾಡಿದ್ರೆ R ಈಕ್ವಲ್ಸ್ ಟು R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಈಕ್ವಲ್ಸ್ ಟು 8. ಸೊ ಇದೆಷ್ಟಿದೆ, R1 ಎಷ್ಟಿದೆ, 4 ಇದೆ, R2 8 ಇದೆ. ಓಕೆ, ಡಿವೈಡೆಡ್ ಬೈ R1 4 ಇದೆ, R2 8 ಇದೆ. ಸೊ 4 ಇಂಟು 32 ಡಿವೈಡೆಡ್ ಬೈ 12 ಆಯಿತು. 4 3s are 4 8s are, ಸೊ 8/3 is the answer. ಸೊ ನಿಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಸಿಕ್ಕಿದೆ, 8/3. ಸಾರಿ, ಮೇನ್ ಕರೆಂಟಿಗೆ ಮೇನ್ ಕರೆಂಟ್ ಫಾರ್ಮುಲಾ ಏನಾಗುತ್ತೆ, ಇಲ್ಲಿ EMF ಇರೋದ್ರಿಂದ, ಸೊ ಮೇನ್ ಕರೆಂಟ್ ಫಾರ್ಮುಲಾ I ಈಕ್ವಲ್ಸ್ ಟು E ಡಿವೈಡೆಡ್ ಬೈ R ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ I ಈಕ್ವಲ್ಸ್ ಟು E ಎಷ್ಟಿದೆ, 3 ಇದೆ, R ಎಷ್ಟಿದೆ, 8/3 ಪ್ಲಸ್ 1. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 3 ಎಷ್ಟಾಗುತ್ತೆ, 11/3. ಸೊ 9/11 9/11 ಆಂಪೇರ್ ಆಯ್ತು. ನೆಕ್ಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ, ಇವಾಗ ನಾವು I1 ಫೈಂಡ್ ಔಟ್ ಮಾಡಬೇಕು, I2 ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ I1 ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಬ್ರಾಂಚ್ ಕರೆಂಟ್ ಥ್ರೂ 4 ohm resistance. Okay. Okay. So I1 equals to ಏನಾಗುತ್ತೆ, I1 equals to EMF ತಗೊಳ್ಬೇಕು ನೀವು. ಸೊ ಅಥವಾ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ ತಗೊಳ್ಬೇಕು. ಸೊ ಈ EMF ಏನಿದೆ, ಇಟ್ ಈಸ್ ಅಕ್ರಾಸ್ ದಿಸ್ ಹೋಲ್ ಥಿಂಗ್.
ಅಂದರೆ ನೀವು ಇಕ್ವಲೆಂಟ್ ರೆಸಿಸ್ಟೆನ್ಸ್ ತಗೊಂಡಾಗ ಅಥವಾ ಇಫೆಕ್ಟಿವ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ತಗೊಂಡಾಗ ಅದ್ರ ಅಕ್ರಾಸ್ ಅಲ್ಲಿ ನಿಮ್ಮ ಇ ಎಮ್ ಎಫ್ ಬರುತ್ತೆ. ಈಗ ಇಲ್ಲಿ 4 ಓಮ್ ಅಕ್ರಾಸ್ ಏನಾಗುತ್ತೆ, ಇ ಎಮ್ ಎಫ್ ತಗೊಳ್ಳೋ ಹಾಗಿಲ್ಲ. ಸೊ ನೀವೇನ್ ಮಾಡ್ತೀರಾ, ಈ ಮೇನ್ ಕರೆಂಟ್ ಅಂತೂ ಇಲ್ಲಿ ಪಾಸ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ತಗೊಳ್ಬೇಕೀಗ. ಹೋಲ್ ಡಿವೈಡೆಡ್ ಬೈ ಓಕೆ ಹೋಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ವೋಲ್ಟೇಜ್ ಅಂತೂ ಇಲ್ಲ, ಅಲ್ಲಿರೋದು ಇ ಎಮ್ ಎಫ್ ನ ನೀವು ತಗೊಳ್ಳೋ ಹಾಗಿಲ್ಲ. ಸೊ ನೀವೇನ್ ಮಾಡ್ತೀರಾ, ಮೇನ್ ಕರೆಂಟ್ ಆ ಸರ್ಕಿಟ್ ಇದಕ್ಕೆ ಜಂಕ್ಷನಿಗೆ ಹೋಗ್ತಾ ಇದೆ. ಸೊ ಆ ಮೇನ್ ಕರೆಂಟ್ ಅನ್ನ ಕನ್ಸಿಡರ್ ಮಾಡ್ತೀರಾ. ಓಮ್ಸ್ ಲಾ IR. ಓಕೆ, ಮೇನ್ ಕರೆಂಟ್ ಇದೆ ಮತ್ತೆ ಈ ರೆಸಿಸ್ಟೆನ್ಸಿನ ಅಕ್ರಾಸ್ ಏನಿದೆ ನೋಡ್ತೀರಾ. ಓಕೆ, ಈ ರೆಸಿಸ್ಟೆನ್ಸಿನ ಅಕ್ರಾಸ್ ನಿಮ್ಗಿರೋದು ರೆಸಿಸ್ಟೆನ್ಸ್ 8 ಓಮ್. ಓಕೆ, ವೋಲ್ಟೇಜ್ ಈಸ್ nothing but IR, right? Voltage is nothing, potential difference is nothing but the product of current and the resistance. So here current main current which is passing through this parallel connection. ಆಮೇಲೆ ರೆಸಿಸ್ಟೆನ್ಸ್ ಯಾವ ರೆಸಿಸ್ಟೆನ್ಸ್, ಈ ರೆಸಿಸ್ಟೆನ್ಸ್ ಅನ್ನ ನೀವು ತಗೊಳ್ಳೋ ಹಾಗಿಲ್ಲ. ಇದ್ರ ಅಕ್ರಾಸ್ ಯಾವ ರೆಸಿಸ್ಟೆನ್ಸ್ ಇದೆ ಅದನ್ನ ತಗೊಳ್ತೀರಾ, ಅದು 8 ಓಮ್ ಆಗಿರೋದ್ರಿಂದ ಸೊ ಯು ವಿಲ್ ಟೇಕ್ R2. ಓಕೆ, ಕರೆಂಟ್ ಮೇನ್ ಕರೆಂಟ್ ಇದೆ, I1 ಅಲ್ಲ I2 ಅಲ್ಲ, ಮೇನ್ ಕರೆಂಟ್ ಯಾವುದು ಅಲ್ಲಿ ರೀಚ್ ಆಗ್ತಾ ಇದೆ ಆ ಕರೆಂಟ್ ಅನ್ನ ನೀವು ತಗೊಳ್ತೀರಾ. ಸೊ ಡಿವೈಡೆಡ್ ಬೈ ಆಸ್ ಯೂಶುವಲ್ ಟೋಟಲ್ ರೆಸಿಸ್ಟೆನ್ಸ್. ಇಲ್ಲಿ ಇವಾಗ ಇರುವಂತ ಟೋಟಲ್ ರೆಸಿಸ್ಟೆನ್ಸ್ ಯಾವ್ಯಾವುದು, ಆ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ನೀವು ಬರ್ಕೊಳ್ತೀರಾ. ದಟ್ ಈಸ್ R1 ಪ್ಲಸ್ R2. ಓಕೆ, ಸೊ I1 ಈಕ್ವಲ್ಸ್ ಟು ದ ಕರೆಂಟ್ ಇಲ್ಲಿಷ್ಟಿದೆ 9/11 ಇಂಟು R2 ಎಷ್ಟಿದೆ, 8 ಇದೆ, ಡಿವೈಡೆಡ್ ಬೈ R1 is 4 plus 8 equals to 9/11 into 8/12 ಆಯಿತು. ಓಕೆ, ಎಷ್ಟಾಗತ್ತೆ, 4 3 2 1 so 3 2 6/11 ampere is your I1. ಸರಿ. ಸೊ ಇವಾಗ ನಿಮ್ಗೆ I1 ಸಿಕ್ಕಿದೆ. ಈಗ ಈಸಿಲಿ ನೀವು I2 ನ ಫೈಂಡ್ ಔಟ್ ಮಾಡ್ಬೋದು. I2 ಏನಾಗುತ್ತೆ, ಸೊ I1 ಪ್ಲಸ್ I2 ಈಕ್ವಲ್ಸ್ ಟು I. ಸೊ I1 ಪ್ಲಸ್ I2 ಈಕ್ವಲ್ಸ್ ಟು ದ ಟೋಟಲ್ ಕರೆಂಟ್ ಪಾಸಿಂಗ್ ಥ್ರೂ ದ ಸರ್ಕ್ಯೂಟ್ ಅಲ್ವಾ, ರೈಟ್? ಸೊ ನಿಮ್ಗೆ I ವ್ಯಾಲ್ಯೂ ಗೊತ್ತಿದೆ, I1 ವ್ಯಾಲ್ಯೂ ಗೊತ್ತಿದೆ. ಸೊ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ I2. ಸೊ ನಾನು ಏನು ಮಾಡ್ತೀನಿ, ರೀಅರೇಂಜ್ ಮಾಡ್ತೀನಿ. I2 ಈಕ್ವಲ್ಸ್ ಟು I ಮೈನಸ್ I1 equals to I ಎಷ್ಟಿದೆ, I is 9/11 minus 6/11 equals to 9 minus 6/11, that is 3/11 ampere is the answer for I2. So I1 ಎಷ್ಟಾಗಿದೆ, I1 is 6/11, I2 is 3/11 ampere. So don't forget to write the unit. So the current through resistance 4 ohm is 6/11 ampere, and the current through the resistance 8 ohm is 3/11 ampere. Okay, done. So yeah, ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇವತ್ತು ಒಂದು ಸೀರೀಸ್ ಪ್ರಾಬ್ಲಮ್ ಆಯಿತು, ಇವಾಗ ಒಂದು ಪ್ಯಾರಲಲ್ ಪ್ರಾಬ್ಲಮ್ ಆಯಿತು. ಸೊ ನೆಕ್ಸ್ಟ್ ನಾವು ವೀಟ್ಸ್ಟನ್ ಬ್ರಿಡ್ಜಿಗೆ ಹೋಗೋಣ. ಓಕೆ, ಸೊ ಫಾಲೋ ಅಪ್. ಸೊ ಎಸ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.